ಹಲೋ ಗೆಳೆಯರೇ, ಅಬ್ಬಬ್ಬಬ್ಬ ಏನ್ ಕ್ರೇಜ್ ಗುರು ನಮ್ ಗಿಲ್ಲಿದು. ಸೊ ಗಿಲ್ಲಿನ ಇವತ್ತಿನ ಪ್ರೊಮೋ ನೋಡಿ ಯಾರಿಗೆಲ್ಲ ಖುಷಿ ಆಯ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಖತ್ತಾಗಿತ್ತು ಅಂತ ಹೇಳ್ಬೋದು ನಮ್ಮ ಗಿಲ್ಲಿ ಅವರ ಎಂಟ್ರಿ. ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಒಂಥರ ಗೂಸ್ ಬಂಪ್ಸ್ ಅಂತ ಹೇಳ್ಬೋದು. ಗಿಲ್ಲಿ ಬರ್ತಾ ಇದ್ರೆ ಡ್ಯಾನ್ಸ್ ಮಾಡ್ತಾ ಒಂಥರ ಸ್ಟೆಪ್ಸ್ ಹಾಕಿದ್ದಾಗಿರ್ಬೋದು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಫ್ಯಾನ್ಸ್ ನೋಡಿ ಒಂಥರ ದಿಗ್ಭ್ರಮೆ ಆಗ್ಬಿಟ್ರು ಅಂತ ಹೇಳ್ಬೋದು ಗಿಲ್ಲಿ. ಯಾಕಂದ್ರೆ ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಗಿಲ್ಲಿ ಗಿಲ್ಲಿ ಅಂತ ಒಂದು ಚಿರೋದಾಗಿರ್ಬೋದು. ಅಶ್ವಿನಿ ಮೇಡಮ್ ಬಂದಾಗಲೂ ಕೂಡ ಗಿಲ್ಲಿನೇ ಅಂತಾನೆ ಚೀರ್ತಾ ಇದ್ರು. ಅಶ್ವಿನಿ ಮೇಡಮ್ ಅಭಿಮಾನಿಗಳ, ಗಿಲ್ಲಿ ಅಭಿಮಾನಿಗಳ ಅಂತ ಒಂದು ಗೊತ್ತಾಗ್ಲಿಲ್ಲ. ಆ ರೀತಿ ಆಯ್ತು. ಅದು ಎಲ್ಲರೂ ವೇಟ್ ಮಾಡ್ತಾ ಇದ್ದು ಗಿಲ್ಲಿ ಪ್ರೊಮೋ ಯಾವಾಗ ಬರುತ್ತೆ ಅಂತ. ಸೊ ಕಡೆಗೂ ಇವತ್ತು ಗಿಲ್ಲಿ ಪ್ರೊಮೋನ ಬಿಟ್ಟಿದ್ದಾರೆ. ಪ್ರೊಮೋದಲ್ಲಿ ಗಿಲ್ಲಿ ಮಾತ್ರ ಇರೋದು, ಮತ್ತೆ ಯಾವ ಒಂದು ಸ್ಪರ್ಧೆ ಇಲ್ಲ. ಗಿಲ್ಲಿಗೆ ಸಪ್ರೇಟ್ ಆಗಿದ್ದಾರೆ ಇರೋದು. ಸೊ ಸಖತ್ತಾಗಿದ್ದು ಅಂತ ಹೇಳ್ತೀನಿ. ನಿಮ್ಗೆ ಯಾವ ರೀತಿ ಅನಿಸ್ತು, ಯಾವ ರೀತಿ ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕನ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಆಗಿದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಸ್, ಇನ್ನೇನು 4-5 ದಿನ ಉಳಿತು ಗ್ರ್ಯಾಂಡ್ ಫೈನಲ್ಗೆ. ಸೊ ಇವತ್ತು ಒಬ್ರು ಮನೆಯಿಂದ ಆಚೆ ಹೋಗ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ವಾ. ಸೊ ಇವತ್ತು ಒಬ್ರು ಮನೆಯಿಂದ ಆಚೆ ಹೋಗಿದ್ದಾರೆ. ಯಾರು ಅಂತ ನಿಮಗೆ ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಗಿಲ್ಲಿ ಬಗ್ಗೆ ಮಾತಾಡೋಣ. ಗಿಲ್ಲಿ ಕ್ರೇಜ್ ನೋಡಿ ನನಗಂತೂ ಸಖತ್ ಖುಷಿ ಆಯ್ತು ಗುರು. ಗಿಲ್ಲಿ ಅಭಿಮಾನಿ ಬಂದಿದ್ರು. ಗಿಲ್ಲಿ ಅವರ ಒಂದು ಟ್ಯಾಟೋ ತಗ್ಸ್ಕೊಂಡಿರೋಂಥ ಅಭಿಮಾನಿ ಕೂಡ ನಿನ್ನೆ ಬಂದಿದ್ರು. ಸೊ ಅವರನ್ನ ನೋಡಿ ಗಿಲ್ಲಿ ತುಂಬಾ ಭಾವುಕರಾದ್ರು ಅಂತ ಹೇಳ್ಬೋದು. ಸೊ ಮನಿ ಹೇಗೆ ಅಂದ್ರೆ ಇವಾಗ ಇರುತ್ತೆ, ನಾಳೆ ಹೋಗುತ್ತೆ, ಅಭಿಮಾನ ಕೊನೆವರೆಗೂ ಉಳಿಯುತ್ತೆ ಅಂತ ಒಂದು ಡೈಲಾಗ್ ಹೊಡಿತಾರೆ. ಸಖತ್ತಾಗಿತ್ತು ಅಂತ ಹೇಳ್ಬೋದು. ಗಿಲ್ಲಿ ಮಾತಾಡೋ ಸ್ಟೈಲ್ ಆಗಿರ್ಬೋದು, ಗಿಲ್ಲಿ ಅಭಿಮಾನಿಗಳ ಜೊತೆ ಬೇರೆ ರೀತಿ ಆಗಿರ್ಬೋದು, ನನಗಂತೂ ಪರ್ಸನಲಿ ಸಖತ್ ಇಷ್ಟ ಆಯ್ತು ಅಂತ ಹೇಳ್ಬೋದು. ಅಣ್ಣ ಅಂತ ಪ್ರತಿಯೊಬ್ಬರಿಗೂ ಅಣ್ಣ ಅನ್ನೋ ಒಂದು ಮಾತನ್ನ ಹೇಳ್ತಾ ಎಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಅಂತಂದ್ರೆ ಒಂಥರ ಖುಷಿ ಆಗುತ್ತೆ ಗುರು. ಹಾಗೆ ಒಂದು ಅಬ್ಸರ್ವ್ ಮಾಡಿ ನೀವು, ಬೇಕಿದ್ರೆ ಬೇರೆಯವರ ಒಂದು ಪ್ರೊಮೋಗಳನ್ನ ಹೋಗಿ ನೋಡಿ. ಈ ಒಂದು ವಾಲ್ ಆಫ್ ಫ್ರೇಮ್ ಒಂದು ಏನ್ ಎಪಿಸೋಡ್ ಇದೆಲ್ಲ. ಸೊ ಬೇರೆ ಒಂದು ಸ್ಪರ್ಧೆಗಳು ಬಂದಾಗ ಅವರ ಒಂದು ಅಭಿಮಾನಿಗಳಿದ್ದಾಗ ಬಾಡಿಗೆ ಸೆಕ್ಯೂರಿಟಿ ಏನಿರ್ತಾರೆ, ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಏನಿರ್ತಾರೆ, ಅವರು ಎಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಪೂರ ಆಚೆ ಕಡೆ ನಿಂತ್ಕೊಂಡಿದ್ದಾರೆ. ಬಟ್ ಗಿಲ್ಲಿ ಬಂದಾಗ, ಗಿಲ್ಲಿ ಅಭಿಮಾನಿಗಳು ಗಿಲ್ಲಿನ ಅಂದ್ರೆ ನೋಡಕ್ ಬಂದಾಗ ಅವರ ಫ್ಯಾನ್ಸ್ಗಳ ಮಧ್ಯೆನೇ ಸೆಕ್ಯೂರಿಟಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಕ್ರೇಜ್ ಇದೆ ಅಂತ ಹೇಳ್ಬೋದು ಗಿಲ್ಲಿಗೆ. ಸೊ ಇದೇನು ಅಲ್ಲ ಗುರು, ಹೊರಗಡೆ ಬಂದು ನೋಡು ಗುರು. ಗಿಲ್ಲಿ ಅವರೇ, ನೀವು ಹೊರಗಡೆ ಬಂದು ನೋಡಿ, ನೀವೇ ಒಂಥರ ಕಳೆದು ಹೋಗ್ತೀರಾ ಅಂತಾನೆ ಹೇಳ್ಬೋದು. ಒಂಥರ ಗಿಲ್ಲಿ ಅಭಿಮಾನಿ ಒಂಥರ ನನಗೆ ಏನ್ ಅನಿಸ್ತು ಅಂತಂದ್ರೆ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಈ ಎಪಿಸೋಡ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ನನಗಂತೂ ಸಖತ್ ಖುಷಿ ಆಯ್ತು ಗುರು ಗಿಲ್ಲಿನ ಈ ತರ ನೋಡಿ. ಹಾಗೆ ಗಿಲ್ಲಿ ಅವರು ಸ್ಟೆಪ್ ಹಾಕಿದ್ದಾಗಿರ್ಬೋದು, ಒಂಥರ ಅಭಿಮಾನಿಗಳು ಅವರಿಗೆ ಒಂದು ಚೇರಪ್ ಕೊಟ್ಟಿದ್ದಾಗಿರ್ಬೋದು, ಎಲ್ಲೂ ಕೂಡ ಸಖತ್ತಾಗಿತ್ತು. ಹಾಗೆ ಹಿಂದ್ಗಡೆ ಒಂದು ವಿಟಿ ಆಗ್ತಾ ಇದೆ, ವಿಟಿ ಜರ್ನಿ. ಸೊ ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಮಾಡ್ಕೊಂಡು ಬಂದ್ರು ಅಂತ ಒಂಥರ ಎಡಿಟ್ ಮಾಡಿದವನು ಪಕ್ಕಾ ಗಿಲ್ಲಿ ಅಭಿಮಾನಿ ಅಂತಾನೆ ಹೇಳ್ಬೋದು. ನನಗಂತೂ ಸಖತ್ ಪರ್ಸನಲಿ ಸಖತ್ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಫೋಟೋ ಹಾಕ್ತೀನಿ. ಈ ಒಂದು ಫ್ರೇಮ್ ಬಂದಾಗ KD ಅನ್ನೋ ಒಂದು ಸಾಂಗ್ ನ ಹಾಕ್ತಾರೆ, ನಮ್ಮ ಮಾಸ್ಟರ್ ಪೀಸ್ದು. ಸಖತ್ತಾಗಿತ್ತು. ಆ ಒಂದು ಸಾಂಗ್ಗೆ, ಆ ಒಂದು ವಿಡಿಯೋಗೆ ಮ್ಯಾಚ್ ಆಗೋ ರೀತಿ ಆ ಒಂದು ಎಡಿಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರು ಎಡಿಟ್ ಮಾಡಿದಾರೆ ಗೊತ್ತಲ್ಲ, ಬಟ್ ಸಖತ್ತಾಗಿ ಎಡಿಟ್ ಮಾಡಿದಾರೆ ಅಂತ ಹೇಳ್ಬೋದು. ಪಕ್ಕಾ ಗಿಲ್ಲಿ ಅಭಿಮಾನಿನೇ. ಸೊ ಇದರಲ್ಲಿ ಗಿಲ್ಲಿ ಕಾವು ಇದನ್ನೇ ತೋರಿಸಿದ್ದಾರೆ. ಸಖತ್ತಾಗಿತ್ತು ಅಂತ. ಒಂಥರ ನಿನ್ನ ಲವ್ವರು ಈ ಲೈನ್ಗೆ ಆ ಒಂದು ಫೋಟೋಸು ಸಖತ್ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬೋದು. ಒಂಥರ ಗಿಲ್ಲಿ ತುಂಬಾ ಪುಣ್ಯ ಮಾಡಿದಾರೆ ಅಂತ ಹೇಳ್ಬೋದು ಇಂಥ ಒಂದು ಅಭಿಮಾನಿಗಳನ್ನ ಪಡೆಯೋಕೆ. ಸೊ ಪ್ಯೂರ್ ಹಾರ್ಟೆಡ್ ಮನುಷ್ಯ ಅವರು. ಸೊ ಒಂಥರ ಖುಷಿ ಆಯ್ತು ನಮ್ಗೆ. ಸೊ ಎಲ್ಲ ಸ್ಪರ್ಧೆಗಳು ಬಂದಾಗ ಗಿಲ್ಲಿ ಅಂತ ಅಂದಾಗ ಎಲ್ಲರೂ ಕೂಡ ಒಂದು ಚೀರ್ತಾ ಇದ್ರಲ್ಲ, ಒಂಥರ ಕೂಗಾಡ್ತಾ ಇದಾರಲ್ಲ, ಸಖತ್ತಾಗಿತ್ತು. ಅದೇ ಗಿಲ್ಲಿ ಬಂದಾಗ ಅದಕ್ಕಿಂತನೂ ಜೋರಾಯ್ತದು. ಸೊ ನನಗೆ ಒಂಥರ ಸಖತ್ ಇಷ್ಟ ಆಯ್ತು, ಸಖತ್ ಖುಷಿ ಆಯ್ತು ಅಂತ ಹೇಳ್ಬೋದು ಗಿಲ್ಲಿ ಅವ್ರದ್ದು. ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ. ಗೆದ್ದಾಯ್ತು ಗುರು, ನೀವು ಬಿಗ್ ಬಾಸ್ ಗೆಲ್ಲೋದಕ್ಕಿಂತನೂ ಜನಗಳ ಮನಸ್ಸನ್ನ ಗೆದ್ದಾಯ್ತು. ಹೊರಗಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನೀವು ಗಿಲ್ಲಿ ಅವರು ಆಡೋ ರೀತಿ ಆಗಿರ್ಬೋದು, ಗಿಲ್ಲಿ ಅವ್ರಿಗೆ ಕಲ್ಮಶ ಇಲ್ಲದ ಮನಸ್ಸಪ್ಪ ಹೌದು. ಸೊ ಹಾಗೆ ಅವರು ಒಂದು ನಲ್ಲಿ ಮುಳ್ಳನ ಕೇಳ್ತಾರೆ, ಆ ಒಂದು ಸೀನ್ ಅಂತೂ ಸಖತ್ತಾಗಿತ್ತು. ರಘು ಅವ್ರು ಕೇಳ್ತಾರೆ, ಬಟ್ ಗಿಲ್ಲಿ ಕೊಡಲ್ಲ. ಒಂಥರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಎಲ್ಲರೂ ಕೂಡ ನೋಡ್ತಾನೆ ಇದ್ರು ಗಿಲ್ಲಿ ತಿನ್ನೋದನ್ನ. ಪರ್ಸನಲ್ ಆಗಿ ಒಂಥರ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರದು ಒಂದ್ ಕಡೆ ಆದ್ರೆ ನಮ್ಮ ಗಿಲ್ಲಿರದೇ ಒಂದ್ ಕಡೆ ಆಗಿತ್ತು. ವಾಲ್ ಆಫ್ ಫ್ರೇಮ್ ಅವ್ರದ್ದು ಸಖತ್ತಾಗಿರುವಂತ ಒಂದು ವಿಟಿ ಹಾಕಿ ತೋರಿಸಿದ್ರು. ಅಭಿಮಾನ ಅನ್ನೋದು ಕೊನೆವರೆಗೂ ಉಳಿತಲ್ವಾ ಗುರು. ಅದನ್ನೇ ಹೇಳೋದು. ಜನಗಳ ಪ್ರೀತಿಯನ್ನ ಗಳಿಸ್ಬೇಕು ಅಂತ. ಜನಗಳ ಪ್ರೀತಿ ಸಿಕ್ಕರೆ ಸಾಕು, ಇನ್ನೇನ್ ಬೇಕು ನಮ್ಗೆ. ಹೊರಗಡೆ ಇದನ್ನ ನೋಡಿ ಒಂಥರ ಭಾವುಕರಾದ್ರು ಅಂತ ಹೇಳ್ಬೋದು. ಟ್ಯಾಟೋ ಹಾಕೊಂಡಿರೋ ಒಂದು ವ್ಯಕ್ತಿ ಬಗ್ಗೆ ಒಳಗಡೆ ಹೋಗಿ ಮಾತಾಡ್ತಿದ್ದಾರೆ. ಟ್ಯಾಟೋ ಹಾಕೊಂಡಿಲ್ಲ ಬಂದಿದ್ದಾರೆ ನನಗೆ ಒಂಥರ ಎಮೋಷನಲ್ ಆಗಿಬಿಟ್ಟೆ ಅನ್ನೋ ರೀತಿ ಮಾತಾಡ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಇನ್ನೂ ಎಮೋಷನಲ್ ಆಗೋದಂತೂ ಖಂಡಿತವಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಗಿಲ್ಲಿ ಗೆಲ್ತಾನೆ ಅಂತ 100% ಎಲ್ಲರಿಗೂ ಗೊತ್ತಿರೋಂಥ ಸಣ್ಣ ಮಕ್ಕಳ ಒಂದು
ಅಭಿಮಾನಿಗಳಿದಾರೆ ಹೇಳ್ತೀನಿ ಗಿಲ್ಲಿ ಅವ್ರದ್ದು. ರೀಲ್ಸ್ ತುಂಬಾ ಅವರೇ ಗಿಲ್ಲಿ ಮಾಮ ಇಷ್ಟ, ಗಿಲ್ಲಿ ಮಾಮ ಇಷ್ಟ, ಗಿಲ್ಲಿ ಮಾಮಗೆ ಊಟ ಹಾಕ್ತೀನಿ, ಗಿಲ್ಲಿ ಮಾಮ ಊಟ ಹಾಕ್ತೀನಿ. ಹಂಗೆ ಅಜ್ಜಿ ಅಜ್ಜ ಇವರು ಕೂಡ ಅಲ್ಲಿ ಹೇಳ್ತಾರೆ ಓಟ್ ಯಾವ ರೀತಿ ಹಾಕೋದು ಹೇಳಪ್ಪ, ಫೋನ್ ಹಚ್ಚಿ ಚಲ ಕೇಳ್ತಾರೆ ಮಕ್ಕಳಿಗೆ ಓಟ್ ಯಾವ ರೀತಿ ಹಾಕ್ಬೇಕು ಹೇಳು, ಗಿಲ್ಲಿಗೆ ಓಟ್ ಹಾಕ್ತೀನಿ ಅಂತ. ಅಜ್ಜಿ ಬಂದ್ಬಿಟ್ಟು ಗಿಲ್ಲಿಗೆ ಓಟ್ ಹಾಕುವಂತ ಮೊಬೈಲ್ ಕೂಡ ಆಗಿರ್ಬೋದು. ನನಗಂತೂ ಸಖತ್, ನಾನು ಸೈಕೆ ಆಗೋದಪ್ಪ. 12 ಸೀಸನ್ಗಳಲ್ಲಿ ಈ ರೀತಿ ನಾನು ಒಂದು ಹವಾ ಸೃಷ್ಟಿ ಮಾಡಿದವ್ರನ್ನ ನೋಡಿರಲಿಲ್ಲ. ಆಗ ಒಂಥರ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಅಂದ್ರೆ ಸ್ಟಾರ್ಟ್ ಆದಾಗಿಂದನೂ ಗಿಲ್ಲಿ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಸೊ ಗಿಲ್ಲಿ ಏನಾದ್ರು ವಿನ್ ಆಗ್ತಾನೆ, ಅದರಲ್ಲಿ ಡೌಟ್ ಇಲ್ಲ. ವಿನ್ ಆದ್ರೆ ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. 1 ಮ್ಯಾನ್ ಶೋ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿ ತನಕ ಗಿಲ್ಲಿನೇ ವಿನ್ನರ್ ಅಂತ ಅನ್ಕೊಂಡ್ಬಂದಿದ್ದು, ಗಿಲ್ಲಿನೇ ವಿನ್ ಅದ ಅನ್ನೋ ಒಂದು ಟೈಟಲ್ ಗಿಲ್ಲಿ ಹೆಸರಿಂದಾನೇ ಫೇಮಸ್ ಆಗಿಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಡೆ ಕಟ್ಔಟ್ ಆಗಿರ್ಬೋದು, ಜನಗಳ ಅಭಿಮಾನ, ಪ್ರೀತಿ, ವಿಶ್ವಾಸ ಇಷ್ಟು ಹರಿದು ಬರ್ತಾ ಇದೆ ಅಂತಂದ್ರೆ ನನಗಂತೂ ತುಂಬಾ ಖುಷಿ ಆಯ್ತು. ಸೊ ಹಾಗೆ ಇವತ್ತು ಒಬ್ರು ಮನೆಯಿಂದ ಆಚೆ ಬಂದ್ರು, ಮಿಡ್ ವೀಕ್ ಎಲಿಮಿನೇಷನ್. ಅವರು ಜೈ ಮಹಾಕಾಲ್, ನಿಮ್ಗೆ ಗೊತ್ತಿರುವಂತಿದೆ. ಸೊ ಇವರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದ್ದಾರೆ. ನಿಮ್ಗೆ ಯಾರ್ದಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಉಳಿದಂತ ಅಲ್ಲಿ 6 ಜನ ಏನಿದಾರೋ ಅವರು ಫಿನಾಲೆಗೆ ಎಂಟ್ರಿ ಆಗ್ತಾರೆ. ಫಿನಾಲೆ ದಿನ ಒಬ್ಬೊಬ್ಬರಾಗಿ ಹೆಲ್ಮೆಟ್ ಆಗ್ತಾರೆ. ಬಟ್ ಅವರು ಪೂರ್ತಿ ಬಿಗ್ ಬಾಸ್ ಮುಗಿಯವರೆಗೂ ಇದ್ರು ಅನ್ನೋ ಒಂದು ಹೆಸರು ಅವರಿಗೆ ಉಳಿಯುತ್ತೆ ಅಷ್ಟೇ. ಸೊ ಅಲ್ಲಿ ಲಾಸ್ಟ್ ಸುದೀಪ್ ಸರ್ ಹತ್ರ ಯಾರ ಕೈ ಇರುತ್ತೋ ಏನೋ ಗೊತ್ತೇ ನೋಡ್ಬೇಕಾಗಿರುತ್ತೆ. ಸೊ ಈ ಕಡೆ ನಮ್ಮ ಕಾವ್ಯ ಅವ್ರದ್ದು ಇರುತ್ತೆ, ಈ ಕಡೆ ಗಿಲ್ಲಿ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಈ ಕಡೆ ಇನ್ನೊಂದು ಕೈಯಲ್ಲಿ ಕಾವ್ಯ ಇರ್ತಾರ, ಅಶ್ವಿನಿ ಇರ್ತಾರ, ರಕ್ಷಿತಾ ಇರ್ತಾರ, ಧನುಷ್ ಇರ್ತಾರ, ರಘು ಇರ್ತಾರ. ಕಾದ್ ನೋಡ್ಬೇಕಾಗಿದೆ. ಸೊ ನಿಮ್ಗೆ ಏನ್ ಅನಿಸ್ತು ಆ ಒಂದು ಪ್ರೊಮೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನನ್ಗಂತೂ ಸಖತ್ ಖುಷಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಈ ಜೈ ಮಹಾಕಾಲ್ ಹೋದ್ರು ಮನೆಗೆ. ಸೊ ಈ ರೀತಿ ಅಪ್ಡೇಟ್ ಬರ್ತಾ ಇದೆ. ಇದು 100% ಕನ್ಫರ್ಮ್ ಅಂತಾನೆ ಬರ್ತಾ ಇರೋದು. ಸೊ ಇವರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ವೋಟಿಂಗ್ ಲೈನ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಅಥವಾ ನಾಳೆಯಿಂದ. ಇವತ್ತಿಂದ ಸ್ಟಾರ್ಟ್ ಆಗ್ಬೋದು. ಎಲ್ಲರೂ ಕೂಡ ಗಿಲ್ಲಿಗೆ ಓಟ್ ಹಾಕಿ, ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ರು ದಯವಿಟ್ಟು ಗಿಲ್ಲಿಗೆ 99 ಓಟ್ಗಳನ್ನ ಹಾಕಿ. ಯಾರು ಕೂಡ ಡಿವೈಡ್ ಮಾಡಕ್ಕೆ ಹೋಗ್ಬಿಡಿ. ನಾನು ನನ್ನ ಕಡೆಯಿಂದ ಓಟ್ ಎಷ್ಟಾಗುತ್ತೋ ಅಷ್ಟು ಹಾಕಿಸ್ತೀನಿ. ನೀವು ಕೂಡ ಓಟ್ ಹಾಕಿ ಗಿಲ್ಲಿನ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಗಿಲ್ಲಿ ಕ್ರೇಜ್ ನೋಡ್ತಾ ಇದ್ರೆ ಒಂಥರ ನನಗಂತೂ ಶಾಕ್ ಆಯ್ತು, ಖುಷಿ ಆಯ್ತು. ನಿಮ್ಗೆ ಏನು ಹೇಳ್ಬೋದು, ತುಂಬಾ ಖುಷಿ ಆಗ್ಬಿಟ್ಟೆ ನಾನು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವಿಡಿಯೋಲಿ ಇಷ್ಟ ಆಗಿತ್ತು. ಮತ್ತೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.